ಕುಟುಂಬದ ಜೊತೆ ಸಂಬಂಧ ಚೆನ್ನಾಗಿರಲು ಹಿರಿಯರ ಕಿವಿ ಮಾತುಗಳು. ಮೊದಲನೆಯದಾಗಿ, ನೀವು ಬೇರೆಯವರ ಬಗ್ಗೆ ಕಾಳಜಿ ವಹಿಸಬೇಕೆಂದು ಭಾವಿಸಿದರೆ ಮೊದಲು ನಿಮ್ಮ ಆರೋಗ್ಯದ ಕಡೆಗೆ ಗಮನವಹಿಸಿ. ಕೇವಲ ನೀವಷ್ಟೇ ನಿತ್ಯ ವ್ಯಾಯಾಮ ಮಾಡಿದರೆ ಸಾಲದು. ಮನೆ ಮಂದಿಯನ್ನು ಕರೆದುಕೊಂಡು ವಾಕಿಂಗ್ ಸೇರಿ ಇತರೆ ಆಸನಗಳನ್ನು ಒಟ್ಟಿಗೆ ಮಾಡಿ. ಎರಡನೆಯದಾಗಿ, ನಿಮ್ಮ ಮಾತನ್ನು ಮನೆ ಮಂದಿ ಕೇಳಬೇಕೆಂದರೆ ಮೊದಲು ಅವರು ಆಡುವ ಮಾತನ್ನು ಆಲಿಸುವ ಗುಣ ಬೆಳೆಸಿಕೊಳ್ಳಿ. ಹೆಚ್ಚಿನ ಕುಟುಂಬಗಳಲ್ಲಿ ಈ ಸಂವಹನದ ಕೊರತೆಯೇ ದೊಡ್ಡ ಕಂಪ್ಲೇಂಟ್ ಆಗಿರುತ್ತದೆ. ಹಾಗಾಗಿ ಪರಸ್ಪರ ಮಾತುಕತೆಗಳು ನಡೆಯಲಿ, ವಿಚಾರದ ಬಗ್ಗೆ ಚರ್ಚೆಗಳು ನಡೆಯಲಿ. ಮೂರನೆಯದಾಗಿ, ಮನೆ ಎಂದ ಮೇಲೆ ಅಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಸಾಮಾನ್ಯ. ಇಂಥ ಸಂದರ್ಭದಲ್ಲಿ ಮನೆಯಲ್ಲಿನ ಇತರರ ಭಾವನೆಗಳನ್ನು ಗೌರವಿಸಿ. ಅವರ ನೋವಿಗೆ ಸ್ಪಂದಿಸುವ ಗುಣ ನಿಮ್ಮದಾಗಿರಲಿ. ಅವರ ಭಾವನೆಗಳಿಗೆ ಧಕ್ಕೆಯಾಗದ ರೀತಿಯಲ್ಲಿ ವರ್ತಿಸಿ. ನಾಲ್ಕನೆಯದಾಗಿ, ಸ್ವೀಕರಿಸುವ ಜೊತೆಗೆ ನೀಡುವ ಉದಾರತೆಯನ್ನು ಅಳವಡಿಸಿಕೊಳ್ಳಿ. ಕೊಡುವುದು ಮತ್ತು ಪಡೆಯುವುದು ಒಂದೇ ಪ್ರೀತಿಯ ನಿರಂತರತೆಯ ಭಾಗಗಳು. ನಾವು ನೀಡದಿದ್ದರೆ ಸ್ವೀಕರಿಸಲು ನಮಗೆ ಕಷ್ಟವಾಗುತ್ತದೆ. ನಾವು ಸ್ವೀಕರಿಸಲು ಸಾಧ್ಯವಾಗದಿದ್ದರೆ ನೀಡಲು ಕಷ್ಟವಾಗುತ್ತದೆ. ನಿಮ್ಮಲ್ಲಿನ ನಿಸ್ವಾರ್ಥತೆ ಅತಿರೇಕಕ್ಕೆ ಹೋಗುವುದರಿಂದ ಇತರರಿಗೆ ಪ್ರಯೋಜನವಾಗದು. ಐದನೆಯದಾಗಿ, ಮನೆಯಲ್ಲಿನ ಮಾತನಾಡುವ ಶೈಲಿ ಹೆಚ್ಚು ಮೌನವಾಗಿದ್ದಷ್ಟು ಒಳಿತು. ಅದು ಜವಾಬ್ದಾರಿಯ ಸಂಕೇತವೂ ಹೌದು. ಹಾಗಾಗಿ ಹಿರಿಯರು ಮತ್ತು ಮಕ್ಕಳು ಬಯಸುವುದು ಅಂಥದ್ದನ್ನೇ. ಸಾಧ್ಯವಾದಷ್ಟು ನಿಮ್ಮ ಮುಖದ ಮೇಲೆ ಸದಾ ನಗು ಇರಲಿ. ಅದು ಇತರರ ಮುಖದಲ್ಲಿಯೂ ನಗು ಉಕ್ಕಿಸುತ್ತದೆ. ಆರನೆಯದಾಗಿ, ನಿಮ್ಮ ಕುಟುಂಬವನ್ನು ನೋಡಿಕೊಳ್ಳುವುದು ಎಂದರೆ ಅವರ ಸಮಸ್ಯೆಗಳ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದು ಅಷ್ಟೇ ಅಲ್ಲ, ಆ ಸಮಸ್ಯೆ ಬಗೆಹರಿಸಲು ಅವರ ಸ್ವಂತ ಸಾಮರ್ಥ್ಯವನ್ನು ಅವರಿಗೆ ತಿಳಿಸಿಕೊಡಿ. ಏಳನೆಯದಾಗಿ, ನಿಮ್ಮ ಮನೆಯಲ್ಲಿ ನೀವು ಹಿರಿಯರಾಗಿರಬಹುದು. ಒಂದು ವೇಳೆ ನಿಮ್ಮಿಂದ ತಪ್ಪುಗಳಾದರೆ ಅದನ್ನು ನಿಮ್ಮ ಕುಟುಂಬದ ಜೊತೆ ಬಹಿರಂಗವಾಗಿ ಕ್ಷಮೆ ಕೇಳಿ. ಕ್ಷಮೆ ಕೇಳುವುದರಿಂದ ನೀವೇನನ್ನೂ ಕಳೆದುಕೊಳ್ಳುವುದಿಲ್ಲ. ಇದರಿಂದ ಕುಟುಂಬದ ಜೊತೆಗಿನ ಸಂಬಂಧ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ. ಹೀಗೆ ಕ್ಷಮೆ ಕೇಳುವುದರಿಂದ ಯಾರೂ ಪರಿಪೂರ್ಣರಲ್ಲ ಎಂದು ನೀವು ಪ್ರದರ್ಶಿಸಬಹುದು. ಎಂಟನೆಯದಾಗಿ, ಮನೆಯಲ್ಲಿ ಹಿರಿಯ ಅಜ್ಜಿ ಅಥವಾ ತಾತ ಇದ್ದರೆ ಅವರ ಬಳಿ ಕೆಲ ಹೊತ್ತು ಕುಳಿತುಕೊಳ್ಳಿ. ಮಾತನಾಡಿ, ಅವರ ಬೇಕು ಬೇಡಗಳನ್ನು ಆಲಿಸಿ. ಏಕೆಂದರೆ ಹಿರಿಯರಿಗೆ ನಿಮ್ಮ ಪುಟಾಣಿ ಮಕ್ಕಳಿಗೆ ತೋರುವ ಪ್ರೀತಿಯೇ ಬೇಕಿರುವುದು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.